ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅನಧಿಕೃತ ಬ್ಯಾನರ್ಗಳ ಕಟೌಟ್ಗಳ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಅದರಲ್ಲೂ ಬೆಂಗಳೂರಿನ ವಿಜಯನಗರದಲ್ಲಿ ಶಾಸಕ ಪ್ರಿಯಾ ಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಸ್ತೆಯೇ ಕಾಣದಂತೆ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಈ ಅನಧಿಕೃತ ಬ್ಯಾನರ್ಗಳ ವಿರುದ್ಧ ಬಿಬಿಎಂಪಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡಿದ್ರೂ ಅಪ್ಪ ಮಗನಿಗೆ ಬ್ಯಾನರ್ ಹುಚ್ಚು ಹೋಗಿಲ್ಲ. ಒಂದು ಕಡೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ ಅಂತ ಹೇಳಿದ್ರೂ ಕೂಡ ಊರು ತುಂಬಾ ಬ್ಯಾನರ್ಗಳಿಗೇನೋ ಕಡಿಮೆ ಇಲ್ಲ. ಹೌದು, ಬೆಂಗಳೂರಿನ ವಿಜಯನಗರದ ರಸ್ತೆಗೆ ಒಮ್ಮೆ ಎಂಟ್ರಿ ಕೊಟ್ರೆ ಸಾಕು, ಕಣ್ಣಾಯಿಸಿದ ಕಡೆಯೆಲ್ಲ ಪ್ರಿಯಾಕೃಷ್ಣ ಮತ್ತು ಅವರ ಬೆಂಬಲಿಗರ ಫೋಟೋ ಇರುವ ಬ್ಯಾನರ್ಗಳೇ ಕಾಣಸಿಗುತ್ತೆ. ಸಿಗ್ನಲ್ ಕೂಡ ಕಾಣೋದಿಲ್ಲ ಕಣ್ರಿ, ಅಕ್ಕಪಕ್ಕದಲ್ಲಿರುವ ಕಟ್ಟಡಗಳು ಕೂಡ ಕಾಣೋದಿಲ್ಲ. ಯಾವುದೇ ಊರ ಹಬ್ಬಕ್ಕೂ ಕೂಡ ಕಮ್ಮಿ ಇಲ್ಲದೆ ಇರೋ ರೀತಿಯೊಳಗೆ ಬ್ಯಾನರ್ಗಳನ್ನ ಹಾಕಿಸಿಬಿಟ್ಟಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಪ್ರಿಯಾಕೃಷ್ಣ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಬ್ಯಾನರ್ ಹಾಕಿಸಿದ್ದಾರೋ ಅಥವಾ ಹುಡುಗರನ್ನ ಮುಂದೆ ಬಿಟ್ಟು ಈ ನಾಯಕರೇ ಬ್ಯಾನರ್ ಹಾಕಿಸಿಕೊಂಡಿದ್ದಾರೋ ಎನ್ನುವಂತ ಅನುಮಾನ. ಕಳೆದ ವಾರವಷ್ಟೇ ಬೆಂಗಳೂರಿನಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ವಿಜಯನಗರದಲ್ಲಿ ಬ್ಯಾನರ್ ಬಿದ್ದು 4 ಪಾದಚಾರಿಗಳು ಗಾಯಗೊಂಡಿದ್ದಾರೆ. ಆದರೂ ಕೂಡ ನಾಯಕರಿಗೆ ಬ್ಯಾನರೇ ಮುಖ್ಯ ಆಗಿದೆ. ಬಿಬಿಎಂಪಿ ಪ್ರಕಾರ ಯಾವುದೇ ಬ್ಯಾನರ್ ಜಾಹೀರಾತು ಹಾಕೋದಕ್ಕೂ ಮುಂಚೆ ಅನುಮತಿ ಪಡೆದುಕೊಳ್ಳಬೇಕು. ಬಿಬಿಎಂಪಿ ಜಾಹೀರಾತು ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 158ರ ಪ್ರಕಾರ ಅನಧಿಕೃತವಾಗಿ ಜಾಹೀರಾತು ಹಾಕೋದು ಕಾನೂನು ಬಾಹಿರ. ಜೊತೆಗೆ ಬಿದ್ದ ಬ್ಯಾನರ್ಗಳ ಅಪಾಯವನ್ನ ತಪ್ಪಿಸಲು ಈಗ ಹೊಸ ಎಸ್ಒಪಿ ಜಾರಿಗೊಳಿಸಲಾಗಿದೆ. ಈ ಎಸ್ಒಪಿ ಪ್ರಕಾರ ಯಾರೇ ಆಗಲಿ, ಅವರು ಶಾಸಕರೇ ಆಗಿರಲಿ, ದೊಡ್ಡ ನಾಯಕರೇ ಆಗಿರಲಿ ಅಥವಾ ಕಾರ್ಯಕ್ರಮ ಆಯೋಜಕರೇ ಆಗಿರಲಿ, ಅನುಮತಿ ಇಲ್ಲದೆ ಬ್ಯಾನರ್ ಹಾಕಿದ್ರೆ ಎಫ್ಐಆರ್ ದಾಖಲಾಗಬಹುದು. ಆದರೆ ವಿಜಯನಗರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲದಂತಾಗಿದೆ. ಜೊತೆಗೆ ಬಿಬಿಎಂಪಿಯ ಕಟ್ಟುನಿಟ್ಟಿನ ಯಾವುದೇ ನಿಯಮಗಳಿಗೂ ಬೆಲೆ ಇಲ್ಲದಂತಾಗಿದೆ. ಇನ್ನು ಬಿಬಿಎಂಪಿ ಅನಧಿಕೃತ ಬ್ಯಾನರ್ಗಳಿಗೆ ಕಡಿವಾಣ ಹಾಕೋದಿಕ್ಕೆ ಸ್ಪೆಷಲ್ ಟೀಮ್ ರಚನೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಏನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಂಡು ಇಂತಹ ಅನಧಿಕೃತ ಬ್ಯಾನರ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಪಬ್ಲಿಕ್ ನೆಕ್ಸ್ಟ್ ಆಶಯ.